ಷೇರು ಮಾರುಕಟ್ಟೆ ಮಾತು ಹೇಗಿರುತ್ತೆ ಇಂದಿನ ವಹಿವಾಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇಂದಿನ ವಹಿವಾಟು ಶೇರ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಶೇರ್ ಮಾರ್ಕೆಟ್ನ ಎಕ್ಸ್ಪರ್ಟ್ ಆಗಿರುವಂತಹ ಸಾಗರ್ US ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ ಸರ್? ಸರ್ ಹೇಳಿ, ಇವತ್ತಿನ ನ್ಯೂಸ್ ಫಾರ್ ದ ಡೇ ಏನು, ಹಾಗೆ ನಿನ್ನೆಯ ಗ್ಲೋಬಲ್ ಮಾರ್ಕೆಟ್ ಏನೇನಾಯ್ತು, ಯಾವ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ನಮ್ಮ ವೀಕ್ಷಕರು ಅಂತ? ಖಂಡಿತ. ಸೊ ಇವತ್ತು ಆ್ಯಕ್ಚುಲಿ ಜಾಮ್ ಪ್ಯಾಕ್ ಡೇ. ಇವತ್ತು ನಮಗೆ ಎವ್ರಿ ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್ ಈಸ್ ಅ ಎಕ್ಸ್ಪೈರಿ, ಡಿರೋವೇಟಿವ್ಸ್ ಎಕ್ಸ್ಪೈರಿ ಎವ್ರಿ ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್ ಆಗಿರೋದ್ರಿಂದ, ಹಾಗೂ ಇವತ್ತು 25ನೇ ತಾರೀಕು ಡಿರೋವೇಟಿವ್ಸ್ ಮಾರ್ಕೆಟಲ್ಲಿ ನಮ್ಮದು ವೆರಿ ಇಂಪಾರ್ಟೆಂಟ್ ಡೇ ಆಗುತ್ತೆ. ಸೊ ಇವತ್ತು ತುಂಬ ವಾಲೆಟೈಲ್ ಇರುತ್ತೆ. ಇಂಥ ದಿನಗಳಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ತುಂಬ ಹುಷಾರಾಗಿ ಮಾಡಬೇಕು. ಸೊ ಫಸ್ಟ್ ಏನೇನು ಇವತ್ತು ಹುಷಾರಾಗಿ ಏನೇನು ಕ್ಲೂಸ್ನ ನೆನ್ಪಿಡ್ಕೋಬೇಕು ಅನ್ನೋದಕ್ಕೆ ಶುರು ಮಾಡೋಣ. ಫಸ್ಟ್ ಇನಿಷಿಯಲಿ ಟುಡೇ ಆ್ಯಸ್ ಐ ಸ್ಪೀಕ್ ಇವಾಗ ನಾವು ಮಾತಾಡ್ತಿರುವಾಗಲೇ ತೈವಾನ್ ಮಾರ್ಕೆಟ್ ಅಪ್ಪಿದೆ, ಕೊರಿಯನ್ ಮಾರ್ಕೆಟ್ ಅಪ್ಪಿದೆ, ಫಿಲಿಪೀನ್ಸ್ ಮಾರ್ಕೆಟ್ ಅಪ್ಪಿದೆ. ನಿನ್ನೆ US ಮಾರ್ಕೆಟು ಸ್ವಲ್ಪ ಸೈಡ್ವೇಸಿಂದ ಅಪ್ಸೈಡಲ್ಲೇ ಕ್ಲೋಸ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ ವಾಸ್ ಅ ಮಿಕ್ಸ್ಡ್ ಮಾರ್ಕೆಟ್ ಎಕ್ಸ್ಟರ್ಡೇ. ಸೊ ಆಸ್ ಆಫ್ ನೌ ದ ಗ್ಲೋಬಲ್ ಕ್ಲೂಸ್ ನಮಗೆ ಏನು ಕೊಡ್ತಾ ಇದೆ ಅಂದರೆ, ದ ಗ್ಲೋಬಲ್ ನ್ಯೂಸ್ ಈಸ್ ಗಿವಿಂಗ್ ಅಸ್ ಎ ನ್ಯೂಸ್ ದಟ್ ಇಟ್ ವಿಲ್ ಸ್ಟಾರ್ಟ್ ವಿತ್ ಎ ಪಾಸಿಟಿವ್ ಗ್ಯಾಪ್ ಅಪ್ ಅಲ್ಲೂ ಓಪನ್ ಆಗುತ್ತೆ ಅನ್ನೋ ಸೂಚನೆಗಳು ಕ್ಲೂಗ್ ಸಿಗ್ತಾ ಇದೆ. ಸೊ ಇಂಡಿಯನ್ ಮಾರ್ಕೆಟ್ಸು ಇವತ್ತು ಮಾರ್ನಿಂಗ್ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಈಗ ಪಾಸಿಟಿವ್ ಆಗಿ ಇಂಡಿಯನ್ ಮಾರ್ಕೆಟ್ಸ್ ಓಪನ್ ಆಗುತ್ತೆ ಅಂದರೆ ನಾವು ಏನು ಮಾಡಬೇಕು, ಇವತ್ತಿನ ಸ್ಟ್ರಾಟಜೀಸ್ ಏನು ಮಾಡಬೇಕು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ಫಸ್ಟ್ ಯಾವ್ದು ಚೆಕ್ ಮಾಡಿ ಅಂದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಚೆಕ್ ಮಾಡಿ. ಬ್ಯಾಂಕ್ ನಿಫ್ಟಿಯಲ್ಲಿ ಇವಾಗ 39,038ಕ್ಕೆ ಕ್ಲೋಸ್ ಆಗಿದೆ. ಸೊ ಲಾಸ್ಟ್ ವೀಕಿಂದ ನಾವು ಹೇಳ್ತಾ ಇದ್ವಿ ಲೈಕ್ ಮಾರ್ಕೆಟ್ ಟೈಮ್ ಫಾರ್ ಟೇಕಿಂಗ್ ರೆಸ್ಟ್ ಅಂತ ಹೇಳ್ತಾ ಇದ್ವಿ. ಈಗ ನಿನ್ನೆಯಿಂದ ನೋಡಿ, ಮೊನ್ನೆ ಸ್ವಲ್ಪ ಮಾರ್ಕೆಟ್ ಡೌನ್ ಆಗಿ ತಿರ್ಗಾ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಇಸ್ ದ ಒನ್ ವಿಚ್ ಇಸ್ ಲೀಡಿಂಗ್ ದ ಇಂಡೆಕ್ಸ್. ಸೊ ಇವತ್ತಿನ ಬ್ಯಾಂಕ್ ನಿಫ್ಟಿಯ ಮ್ಯಾಜಿಕಲ್ ನಂಬರ್ ವಿಚ್ ವಿ ನೀಡ್ ಟು ಫಿಗರ್ ಇಟ್ ಔಟ್ ಅಂದರೆ 39,370ರಿಂದ 400. ಸೊ 39,370ರಿಂದ 400 ಮೇಲೆ ಮಧ್ಯಾಹ್ನ 2 ಗಂಟೆಯಿಂದ ಕ್ಲೋಸ್ ಆಗೋಕ್ಕೆ ಶುರು ಆದರೆ, ಟ್ರೇಡ್ ಆಗೋಕ್ಕೆ ಶುರು ಆದರೆ, ದೆನ್ ಅಲ್ಲಿಂದ ಈಗ ಅಗೇನ್ ಇನ್ನೊಂದು 300-400 ಪಾಯಿಂಟ್ ಸಿಗ್ಬೋದು. ಆದರೆ ಇವತ್ತು ಗ್ಯಾಪ್ ಅಪ್ ಓಪನ್ ಹಾಕ್ತಿರೋದ್ರಿಂದ ಈಗ ಪ್ರಶ್ನೆ ಏನಾಗ್ಬೋದು ಅಂದರೆ, ಇವತ್ತು ಓಪನಲ್ಲೇ ಇವಾಗ 39,300ಕ್ಕೆ ಓಪನ್ ಆಗುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್ ಇರೋದು. ಸೊ ಆ ಲೆವೆಲ್ಗೆ ಅದು ಓಪನ್ ಆದರೆ, ಸೊ ನಾವು ಏನು ಮಾಡಬೇಕು ಅಂದರೆ ಒಂದೇ ನಂಬರ್ ಇವತ್ತು ಯೋಚನೆ ಮಾಡಿ. ಬ್ಯಾಂಕ್ ನಿಫ್ಟಿಲಿ 39,370, 39,370 ಮೇಲೆ ಎವ್ರಿ 15 ನಿಮಿಷ ಟ್ರೇಡ್ ಆಗಬೇಕು. ಮಧ್ಯಾಹ್ನ 12 ಗಂಟೆಯಿಂದ ಒಂಥರ ಇರುತ್ತೆ ಮಾರ್ಕೆಟು, ಹಾಗೂ 2 ಗಂಟೆಯಿಂದ ಒಂಥರ ಇರುತ್ತೆ, 2:40ರಿಂದ ಇನ್ನೊಂದು ಥರ ಇರುತ್ತೆ ಮಾರ್ಕೆಟು. ಸೊ ಇವತ್ತು ಲಾಸ್ಟ್ ಥರ್ಸ್ಡೇ ಆಗಿರೋದ್ರಿಂದ ಈ ಟೈಮಿಂಗ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮಿಂಗ್ ದಿ ಮಾರ್ಕೆಟ್ ಆಲ್ಸೋ ತುಂಬ ಇಂಪಾರ್ಟೆಂಟು. ಆದರೆ ಯಾರಿಗೂ ಟೈಮ್ ಮಾಡೋಕ್ಕಾಗಲ್ಲ. ದಟ್ಸ್ ಐರನಿ ಆಫ್ ಸ್ಟಾಕ್ ಮಾರ್ಕೆಟ್ಸ್. ಸೊ 39,370 ಮೇಲೆ ಟ್ರೇಡ್ ಹಾಕ್ತಿರ್ಬೇಕು. ಅಲ್ಲಿಂದ ಏನಾದರೂ 15 ಮಿನಿಟ್ಸ್ ಕ್ಲೋಸ್ ಆಗಿ 15 ಮಿನಿಟ್ಸ್ ಕ್ಲೋಸ್ ಆದರೂ 30 ನಿಮಿಷ ಆಗುತ್ತೆ. ಆ 30 ನಿಮಿಷ 39,370 ಮೇಲಿದ್ದು ತಿರ್ಗಾ ರಿವರ್ಸ್ ಆಗಿಬಿಡುತ್ತೆ. ಸೊ ಇದು ಒಂಥರ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಅವನೇ ಡೌನ್ ಸೈಡಲ್ಲಿ ತಿರ್ಗಾ ಇನ್ನು ಶುರು ಆಗಬೇಕು. ಇದು ಡೌನ್ ಸೈಡ್ ಶುರು ಆಗಬೇಕು ಅಂದರೆ 38,300 ಕೆಳಗೇನೆ ಇನ್ನು ಡೌನ್ ಸೈಡ್ ಶುರು ಆಗೋದು. ಸೊ ಅಲ್ಲಿವರೆಗೂ ನಥಿಂಗ್ ಟು ವರಿ. ಸೊ ಇವತ್ತು ಲಾಸ್ಟ್ ಎಕ್ಸ್ಪೈರಿ ಆಗಿರೋದ್ರಿಂದ ಸ್ಟಾಕ್ಸ್ಗಳು ಸ್ವಲ್ಪ ವಾಲೆಟೈಲ್ ಇರುತ್ತೆ. ಸೊ 39,370 ಬ್ಯಾಂಕ್ ನಿಫ್ಟಿಯ ಸ್ಟ್ರಾಟಜಿ ಆಗುತ್ತೆ. ಸೊ ಅದ್ರ ಮೇಲೆ ಗಮನದಲ್ಲಿದ್ದರೆ ಅಲ್ಲಿಂದ ಒಂದು 200-300 ಪಾಯಿಂಟ್ ಸಿಗುತ್ತೆ. ಎಕ್ಸ್ಪೈರಿ ದಿನ ನೀವೇನಾದರೂ 100-200 ಪಾಯಿಂಟ್ ಕ್ಯಾಚ್ ಮಾಡಿದ್ರೆ, ಅದು ಲೈಕ್ ಇನ್ನು ಕಾಲ್ ಆಪ್ಷನ್, ಪುಟ್ ಆಪ್ಷನಲ್ಲಿ ಅದು ಮೇ ಬಿ ಅರೌಂಡ್ 100-200-300% ರಿಟರ್ನ್ ಇರುತ್ತೆ. ಸೊ ನಾವು ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ₹100 ಇರೋದು ₹500 ಹೋಗುತ್ತೆ, ₹500 ಇರೋದು 0 ಆಗಿಬಿಡುತ್ತೆ. ಸೊ ಡಿರೋವೇಟಿವ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಇದೆ. ಸೊ ನೋಡಿಕೊಂಡು ಹುಷಾರಾಗಿ ಮಧ್ಯಾಹ್ನ ಮೇಲೆ ಟ್ರೇಡ್ ಮಾಡಿ. ಹಾಗೂ ಇನ್ನು ನಿಫ್ಟಿ ಕಡೆ ಗಮನ ಕೊಡೋಣ. ನಿಫ್ಟಿಯಲ್ಲಿ 17,604 ಕ್ಲೋಸ್ ಆಗಿದೆ. ಸೊ ನಿಫ್ಟಿನೂ ನೋಡಿ, ನಿನ್ನೆ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿನ್ನೆ ಹೈ ಬಂದ್ಬಿಟ್ಟು ನೋಡಿ, ನಿಫ್ಟಿದು 17,623.
ಮೊನ್ನೆಯ ಹೈ ನೋಡಿ 17,625, 23ನೇ ತಾರೀಕು ಹೈ ಬಂದುಬಿಟ್ಟು 625, ನಿನ್ನೆ ಹೈ ಕೂಡ 623, ನಿನ್ನೆ ಕ್ಲೋಸ್ ಆಗಿರೋದು 604ಕ್ಕೆ, ಅಂದರೆ 17,604ಕ್ಕೆ. ಇವತ್ತು ಓಪನಿಂಗಲ್ಲೇ ಒಂದು 17,680 75 ಹತ್ರ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಂಬರ್ ಇವತ್ತು, ಬೈ ಆನ್ ಡಿಪ್ಸ್ ಆಗಬೇಕು ಅಂದರೆ ಕೆಳಗಡೆ ಡಿಪ್ಸ್ ಬಂದಾಗ ಏನಾದರೂ ತಿರ್ಗಾ ರಿವರ್ಸಲ್ ಆಗಬೇಕು ಅಂದರೆ 17,630 ವೆರಿ ಮ್ಯಾಜಿಕಲ್ ನಂಬರ್ ಇವತ್ತಿಗೆ. ಸೊ 17,630 ಮೇಲೆ ಏನಾದರೂ ಟ್ರೇಡ್ ಆಗಿದ್ರೆ ಮಧ್ಯಾಹ್ನದಿಂದ 12 ಗಂಟೆಯಿಂದ 1 ಗಂಟೆಯಿಂದ ಟ್ರೇಡ್ ಆದರೆ, ಸೊ ಅಗೇನ್ ವಿ ಕ್ಯಾನ್ ಸಿ ಅರೌಂಡ್ 710 750ವರೆಗೂ ನೋಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ನಂಬರ್ ಈಸ್ 17,630. 630 ಈಸ್ ದಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ವಿಚ್ ನೀಡ್ಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದಿ ನಿಫ್ಟಿ. ಇದು ನಿಫ್ಟಿಯ ಲೆವೆಲ್ಸ್ ಆಯಿತು, ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ಆಯಿತು. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿರೋದ್ರಿಂದ ಇವತ್ತು ನ್ಯೂಸಲ್ಲಿ ಯಾವುದ್ಯಾವುದು ನ್ಯೂಸ್ ತುಂಬ ಇಂಪಾರ್ಟೆಂಟ್ ಬಂದಿದೆ ಅಂದರೆ, ಭಾರತಿ ಏರ್ಟೆಲ್ ಕಂಪ್ನಿಯ ಸಿಂಗ್ಟೆಲ್ ಅಂತ ಇದೆ, ಅವ್ರದ್ದು ಸ್ಟೇಕ್ನ ಭಾರತಿ ಏರ್ಟೆಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ 11,000 crores ವಾಪಸ್ಗೆ. ಸೊ ಭಾರತಿ ಏರ್ಟೆಲ್ ಇಸ್ ಅಗೇನ್ ಆನ್ ಎ ಪಾಸಿಟಿವ್ ನೋಟ್. ನೋಡಿ 738ಕ್ಕೆ ಕ್ಲೋಸ್ ಆಗಿದೆ, ನಿನ್ನೆ 754ಕ್ಕೆ ಐ ಹೋಗಿತ್ತು. ಸೊ ಇವತ್ತೇನಾದರೂ ಸೇಮ್ ಅಗೇನ್ 730 ಮೇಲೆ ಟ್ರೇಡ್ ಆದರೆ ಅಗೇನ್ ದಿಸ್ ಸ್ಟಾಕ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಎ ರ್ಯಾಡಾರ್. ಇವತ್ತಿಗೆ 730 ಇದು ಮ್ಯಾಜಿಕಲ್ ನಂಬರ್ ಫಾರ್ ಭಾರತಿ ಏರ್ಟೆಲ್ ಇವತ್ತು. ಸೊ 730 ಮೇಲೆ ಟ್ರೇಡ್ ಆಗ್ತಿದ್ರೆ ಐ ಥಿಂಕ್ ಭಾರತಿ ಏರ್ಟೆಲ್ ಅಗೇನ್ ವಿಲ್ ಸ್ಟಾರ್ಟ್ ಆನ್ ಅನದರ್ ಅಪ್ ಮೂವ್. ಅದು ಇವತ್ತು ಶುರು ಆಗಲಿಲ್ಲ ಅಂದ್ರೂ ನಾಳೆ ಆಗ್ಬೋದು ಅಥವಾ ಸೋಮವಾರದ ಮೇಲೆ ತಿರ್ಗಾ ಆಗ್ಬೋದು. ಸೊ ಅಗೇನ್ ದಿಸ್ ಈಸ್ ಅ 2 to 3 days ವ್ಯೂ ಪಾಯಿಂಟ್ ಅಂತ ನೋಡಿದ್ರೆ 730 ವೆರಿ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ ಭಾರತಿ ಏರ್ಟೆಲಲ್ಲಿ. ನೆಕ್ಸ್ಟ್ ಸ್ಟಾಕ್ ವೆರಿ ಇಂಪಾರ್ಟೆಂಟ್, ನಾನು ಹೇಳ್ದಂಗೆ ಬ್ಯಾಂಕ್ ನಿಫ್ಟಿ ಅಂತ ಹೇಳಿದಾಗ HDFC ಬ್ಯಾಂಕ್ ಆಗುತ್ತೆ. ಸೊ HDFC ಬ್ಯಾಂಕಲ್ಲಿ ನೋಡಿ ಏನಿದೆ ಅಂತ ನೋಡೋಣ. 1472ಕ್ಕೆ ಕ್ಲೋಸ್ ಆಗಿದೆ. 1472 ಕ್ಲೋಸ್ ಆಗಿರೋದು. ಸೊ ಅಗೇನ್ ಇಲ್ಲಿ ಯಾವ್ದು ನೀವು ಮ್ಯಾಜಿಕಲ್ ನಂಬರ್ ಅಂದರೆ 1474 ನಿನ್ನೆಯ ಹೈ 475ರಲ್ಲಿದೆ. ಸೊ 474 ಮೇಲೆ ಏನಾದರೂ ಟ್ರೇಡ್ ಆಗೋಕ್ಕೆ ಶುರು ಆದರೆ ಇವತ್ತು HDFC ಬ್ಯಾಂಕ್ ಸಪೋರ್ಟ್ ಮಾಡಬೇಕು, ಕೋಟಕ್ ಬ್ಯಾಂಕ್ ಸಪೋರ್ಟ್ ಮಾಡಬೇಕು, ಆಕ್ಸಿಸ್ ಬ್ಯಾಂಕ್ ಸಪೋರ್ಟ್ ಮಾಡಬೇಕು, SBI ಸಪೋರ್ಟ್ ಮಾಡಿದ್ರೇ ಬ್ಯಾಂಕ್ ನಿಫ್ಟಿ ವಿಲ್ ಗೋ ಅಪ್. ಸೊ ಬ್ಯಾಂಕ್ ನಿಫ್ಟಿ ಹೋಗೋಕ್ಕೆ ಅಗೇನ್ HDFC ಬ್ಯಾಂಕ್ 1474 ಆ ಲೆವೆಲ್ಸ್ ಮೇಲೆ ಏನಾದರೂ ಟ್ರೇಡ್ ಆಗ್ತಿದ್ರೆ ಅಗೇನ್ ಬುಲ್ಸ್ ವಿಲ್ ಬಿ ಇನ್ ದ ಗೇಮ್. ಸೊ ಬುಲ್ಸ್ಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಲೋಗೋಕ್ಕೆ. ಅದೇ 1474 ಕೆಳಗಡೆ ಬರ್ತಾ ಇದೆ ಅಂದರೆ ಅಗೇನ್ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ HDFC ಬ್ಯಾಂಕ್ಗೆ ತುಂಬ ವೇಟೇಜ್ ಇದೆ ಬ್ಯಾಂಕ್ ನಿಫ್ಟಿಲಿ. HDFC ಬ್ಯಾಂಕ್ಗೆ ತುಂಬ ವೇಟೇಜ್ ಇರೋದ್ರಿಂದ ಈ ಸ್ಟಾಕ್ ಮೇಲೆ ಗಮನ ಇಡಬೇಕಾಗತ್ತೆ. 1474 ಇದು ನಂಬರು ಎಲ್ಲರೂ ನೋಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಂಬರು ICICI ಬ್ಯಾಂಕ್ಗೆ ಹೋಗೋಣ. ICICI ಬ್ಯಾಂಕಲ್ಲಿ 873 ಇದೆ. ಯಾವುದು ICICI ಬ್ಯಾಂಕ್ 873 ರೂಪೀಸ್ಗೆ ಕ್ಲೋಸ್ ಆಗಿದೆ. ಈಗ ICICI ಬ್ಯಾಂಕ್ 875 ಮೇಲೆ ಏನಾದರೂ ಇವತ್ತು ಟ್ರೇಡ್ ಆದರೆ ಅಗೇನ್ ಇಟ್ ಹ್ಯಾಸ್ ಟು ಟ್ರೇಡ್ ಅಬೋವ್ ದ ಎಸ್ಟರ್ಡೇ ಹೈ. ಇದು ಮಧ್ಯಾಹ್ನದ ಮೇಲೆ ಟ್ರೇಡ್ ಆಗ್ತಾ ಇರಬೇಕು, 12 ಗಂಟೆ ಮೇಲೆ. ಈಗ ಓಪನಲ್ಲೇ ಟ್ರೇಡ್ ಆಗುತ್ತೆ. ಈಗ ಏನಾಗ್ಬೋದು, ಕನ್ಫ್ಯೂಷನ್ ಆಗುತ್ತೆ ನೋಡಿ. ಟ್ರೇಡರ್ಸ್ ಹೇಗೆ ಟ್ರ್ಯಾಪ್ ಆಗ್ತಾರೆ ಅಂದರೆ, ಈಗ 873ಕ್ಕೆ ಓಪನಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ 873 ಕ್ಲೋಸ್ ಆಗಿರೋದು. ಇವಾಗ ಓಪನಲ್ಲಿ 876ಕ್ಕೆ ಓಪನ್ ಆಯಿತು ಅಂದ್ಕೊಳ್ಳಿ. ನಾನು ನಂಬರ್ ಏನು ಹೇಳಿದ್ದೀನಿ, 875 ಹೇಳಿದ್ದೀನಿ. ಓಪನ್ನೇ 876 ಆದರೆ ಸೊ ನಿನ್ನೆ ನಮ್ಮ ಮ್ಯಾಜಿಕಲ್ ನಂಬರ್ಗಿಂತ ಮೇಲಿದೆ. ಸೊ ಮೇಲಿದೆ ಅಂದಾಗ ಏನಾಗುತ್ತೆ, ಅದು ಅಲ್ಲಿಂದ ಇನ್ನೊಂದು 2 ಪಾಯಿಂಟ್ ಹೋಗ್ಬೋದು, 878ಕ್ಕೆ ಹೋಗ್ಬೋದು. ಆಮೇಲೆ ತಿರ್ಗಾ ರಿವರ್ಸಲ್ ಆಗೋಕ್ಕೆ ಶುರು ಆಗುತ್ತೆ. ರಿವರ್ಸಲ್ ಆಗಿ ಶುರು ಆದರೆ ಅಲ್ಲಿ 875 ಕೆಳಗಡೆ ಬರಬಾರ್ದು. 875ರಲ್ಲಿ ಬಂದ್ಬಿಡುತ್ತೆ. ಅದು ಬಂದು ಒಂದು 5 ನಿಮಿಷ ಕೆಳಗೆ ಬರುತ್ತೆ, ಆಮೇಲೆ ತಿರ್ಗಾ ರಿವರ್ಸ್ ತೊಗೊಳುತ್ತೆ. ಸೊ ಈ ಮಾರ್ಕೆಟ್ ಏನು ಅಂದರೆ ಎವ್ರಿ ಫ್ಯೂ ಮಿನಿಟ್ಸ್ ಚೇಂಜ್ ಆಗ್ತಿರೋದ್ರಿಂದ ನಾನು ಏನಕ್ಕೆ ಯಾವಾಗಲೂ 15 ನಿಮಿಷ 30 ನಿಮಿಷ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಯಾರಾದ್ರೂ, ಇಟ್ಸ್ ಎ ಕನ್ಫರ್ಮೇಷನ್. ಅಂದರೆ ಒಂದು 30 ನಿಮಿಷ ಸ್ಟೇಬಲ್ ಆಗಿ ಅದು ಕೆಳಗಡೆ ಇದೆ, ಒಂದು 30 ಮಿನಿಟ್ಸ್ ಸ್ಟೇಬಲ್ ಆಗಿ ಮೇಲೆ ಹೋಗ್ತಿದೆ ಅಂದರೆ ದೆನ್ ದಟ್ ಸ್ಟಾಕ್ ಫಾರ್ ದ ಇಂಟ್ರಾಡೇ ವಿಲ್ ಹ್ಯಾವ್ ಸಮ್ ಮೊಮೆಂಟಮ್ ಅಂತ. ಇಲ್ಲಿ ಮಾರ್ಕೆಟಲ್ಲಿ 5 ರಿಂದ 15 ನಿಮಿಷ ನಿಮಗೆ ಸಿಗೋದು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ. 375 ನಿಮಿಷದಲ್ಲಿ ನಮಗೆ ರಿಯಲ್ ಆಗಿ ಆಪರ್ಚುನಿಟಿ ಸಿಗೋದೆ ಒಂದು 10 ರಿಂದ 15 ನಿಮಿಷ. 10 ರಿಂದ 15 ನಿಮಿಷ ನೀವು ಟ್ರೇಡ್ ಮಾಡಬೇಕು ಅಂದರೆ
375 ಮಿನಿಟ್ಸ್ ಪೇಷನ್ಸ್ ಆಗಿರಬೇಕು. ಸೊ ದ ಗೇಮ್ ಲೈಸ್ ದೇರ್. ಸೊ 874 ಇಸ್ ಅನದರ್ ಮ್ಯಾಜಿಕಲ್ ನಂಬರ್ ವಿಚ್ ನೀಡ್ಸ್ ಟು ಬಿ ಪ್ರೊಟೆಕ್ಟೆಡ್. ಇದು ಬುಲ್ಸ್ಗಾಯಿತು, ಬೇರ್ಸ್ಗೆ ಆಮೇಲೆ ಬರೋಣ. ಸೊ ಬುಲ್ಸ್ದು ಫಸ್ಟ್ ಮುಗಿಸ್ಕೊಂಬೋಣ. ಸೊ ಐ ವಿಲ್ ರೀಕ್ಯಾಪ್ ಸೊ ದಟ್ ಬ್ಯಾಂಕ್ ನಿಫ್ಟಿಯ ಇವತ್ತು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ದಿನ. ಗುರುವಾರಗಳಲ್ಲಿ ಮಾರ್ಕೆಟಲ್ಲಿ ಟ್ರೇಡರ್ಸ್ ಹೆವಿ ವಾಲ್ಯೂಮ್ ಆಗುತ್ತೆ. ಈಗ ಪ್ರತಿದಿನ ಒಂಥರ ವಾಲ್ಯೂಮಲ್ಲಿ ಟ್ರೇಡ್ ಆದರೆ ಎಕ್ಸ್ಪೈರಿ ದಿನ ವಾಲ್ಯೂಮಲ್ಲಿ ಟ್ರೇಡ್ ಆಗೋದೇ ಬೇರೆ. ಒಂದು ಎಕ್ಸಾಂಪಲ್ಲು, 10,000 ಕೋಟಿ ಟ್ರೇಡ್ ಆಗುತ್ತೆ ಅಂದ್ಕೊಳ್ಳಿ ಪ್ರತಿದಿನ. ಎಕ್ಸ್ಪೈರಿ ದಿನ 1,00,000 ಕೋಟಿ ಅಷ್ಟಾಗುತ್ತೆ, ಅಂದರೆ 10 ಟೈಮ್ಸ್ ಮೋರ್. ಸೊ ಎಲ್ಲರೂ ಪ್ರತಿ ತಿಂಗಳು ಲಾಸ್ಟ್ ಗುರುವಾರ ಇಟ್ಸ್ ಲೈಕ್ ವರ್ಲ್ಡ್ ಕಪ್ ಅನ್ಬೋದು ನಮಗೆ ಡಿರವೇಟಿವ್ಸ್ ಮಾರ್ಕೆಟಲ್ಲಿ. ಸೊ ಇಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಬೇಗ ದುಡ್ಡು ಮಾಡಬೇಕು ಅಂತ ಒಂದು ಕೋಟ್ ಬೇರೆ ಇದೆ ದಲಾಲ್ ಸ್ಟ್ರೀಟಲ್ಲಿ, ಹೀರೋ ಆರ್ ಝೀರೋ ಅಂತ. ಸೊ ಹೀರೋ ಅಂದರೆ ನೀವು 10 ರೂಪಾಯಿ ಇರೋ ಸ್ಟಾಕ್, 10 ರೂಪಾಯಿ ಇರೋ ಆಪ್ಷನ್ಸ್ಗಳು ಅದು 100 ರೂಪಾಯಿಗೆ ಹೋಗುತ್ತೆ, 200 ರೂಪಾಯಿಗೆ ಹೋಗುತ್ತೆ. 200 ರೂಪಾಯಿ ಇರೋ ಆಪ್ಷನ್ಸ್ ನೀವು ಬೈ ಮಾಡಿದ್ರೆ ಅದು 3.5 ಒಳಗೆ ಝೀರೋ ಆಗುತ್ತೆ. ಸೊ ಇದು ಹೀರೋ ಝೀರೋ ಅಂದ್ಕೊಂಡು ಮಾಡಿಕೊಂಡು ಎಲ್ಲರೂ ಸಿಕ್ಕಾಕೊಂತಾರೆ. ಸೊ ಆಬ್ವಿಯಸ್ಲಿ ಅದಕ್ಕೆ ಮಾಡೋಕ್ಕೆ ಮುಂಚೆ ನಾನು ಯಾವಾಗಲೂ ಹೇಳ್ದಂಗೆ ಸೇವಿಂಗ್ಸ್ ಮನಿಲಿ ಮಾಡಬೇಕು, ನಿಮ್ಮ ಲೆವೆಲ್ಸ್ಗಳ್ನ ಚೆಕ್ ಮಾಡಿರಬೇಕು. ನೋಡಿ, ಈ ಪ್ರಿಪ್ರೇಷನ್ಸ್ ಇರಬೇಕು. ಆಬ್ವಿಯಸ್ಲಿ ಎನಿ ಪ್ರೊಫೆಷನ್ಗೆ ನಮಗೆ ಪ್ರಿಪ್ರೇಷನ್ಸ್ ಬೇಕೇ ಬೇಕಲ್ವಾ. ಸೊ ಈ ಪ್ರಿಪ್ರೇಷನಲ್ಲಿ 875 ಇದು ಒಂದು ನಂಬರ್ ICICI ಬ್ಯಾಂಕ್ದು. HDFC ಬ್ಯಾಂಕ್ದು 1474. ನೆಕ್ಸ್ಟು ಯಾವ ಬ್ಯಾಂಕ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕೋಟಕ್ ಬ್ಯಾಂಕದ್ದು ನೋಡೋಣ. ಸೊ ದಟ್ ಅಲ್ಲಿಗೆ ಕ್ಲೀನಾಗಿ ಬ್ಯಾಂಕ್ ನಿಫ್ಟಿಯ ವೆಯ್ಟೇಜ್ ಎಲ್ಲ ಕ್ಲೀನಾಗಿ ನಮ್ಗೆ ಗೊತ್ತಾಗುತ್ತೆ. ಸೊ 1867ಕ್ಕೆ ಕ್ಲೋಸ್ ಆಗಿದೆ. ಸೊ ಅಗೇನ್ ಇಯರ್ ಕಮ್ಸ್ 1870. 1870 ಮೇಲೆ ಟ್ರೇಡ್ ಆಗಬೇಕು ಇವತ್ತು. ಈ ನಂಬರ್ಸ್ ಎಲ್ಲ ಟ್ರೇಡ್ ಆದ್ರೇ ಬ್ಯಾಂಕ್ ನಿಫ್ಟಿ ಇಲ್ಲ ಅಂದರೆ ಒಂದು 500 600 ಪಾಯಿಂಟ್ ಇವತ್ತು ಸಿಗುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಅಲ್ಲೇ ಕ್ಲೂ ಸಿಗ್ತಿದೆ. ಇದು ಹೋಗ್ಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಕೆಳಗೆ ಬರುತ್ತೆ. ಸೊ ಕೆಳಗೆ ಬಂದಾಗ ನೀವೇನು ಸೆಲ್ ಮಾಡಬೇಕಂದ್ರೆ ಏನು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ 2 ಡೇಸಿಂದ ಅದು ಪಿಕಪ್ ಆಗಿದೆ. ಸೊ ಇವತ್ತೇನು ಸೆಲ್ಲಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಬ್ವಿಯಸ್ಲಿ ಮಾರ್ಕೆಟ್ ಏನೋ ತುಂಬ ಚೆನ್ನಾಗಿ ಏನಾದರೂ ನೆಗೆಟಿವ್ ನ್ಯೂಸ್ ಎಲ್ಲ ಬಂದರೆ ಅವಾಗ ನಾವು ಮಾಡ್ಬೋದು. ಈ ವ್ಯೂಸ್ ಏನಾಗುತ್ತೆ, ನಾನು ಹೇಳ್ತಾ ಇರೋದು ಎವ್ರಿ ಹಾಫ್ ಅನ್ ಅವರ್ಗೆ ಚೇಂಜ್ ಆಗುತ್ತೆ. ಇದು ನಾನು 9 ಕಾಲಿಗೆ ಹೇಳ್ತಿರೋ ವ್ಯೂಸ್ 10 ಗಂಟೆಗೆ ಹೊಸ ಇನ್ಫಾರ್ಮೇಷನ್ ಬಂದರೆ ನಾನು ಅಪ್ಡೇಟ್ ಆಗ್ತೀನಿ ಅಲ್ಲಿ. ಅದೇ ಥರ ಟ್ರೇಡರ್ಸು ಅಪ್ಡೇಟ್ ಆಗಬೇಕು. ಸೊ ಕೋಟಕ್ ಬ್ಯಾಂಕಲ್ಲಿ 1870 ವೆರಿ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ. ಮೊನ್ನೆ ನೋಡಿ ಕೋಟಕ್ ಬ್ಯಾಂಕ್ ಏನು ಮಾಡಿದೆ, 18ನೇ ಆಗಸ್ಟ್ 1912ವರೆಗೂ ಹೋಗಿತ್ತು. ಇಲ್ಲೊಂದು ಬಿಗ್ ಕ್ಯಾಂಡಲ್ ಕಾಣಿಸ್ತಿದೆ ನೋಡಿ, ಎಲ್ಲ ಟ್ರೇಡರ್ಸ್ ನೋಡ್ಬೋದು, ಇಲ್ಲಿ ವೀಕ್ಷಕರು ನೋಡ್ಬೋದು. ಇದೊಂದು ಬಿಗ್ ಕ್ಯಾಂಡಲ್ ಅಂದರೆ 18ನೇ ತಾರೀಕು ಅದು ಮೇಲೆ ಹೋಯಿತು. ಅದು ಮೇಲೆ ಹೋದ್ಮೇಲೆ ತಿರ್ಗಾ ಅದಕ್ಕೂ ಮೇಲೆ ಹೋಯಿತು 1950ವರೆಗೂ. ಅಲ್ಲಿಂದ ವಾಪಸ್ ಬಂದು ತಿರ್ಗಾ ಇವಾಗ ಮೇಲೆ ಹೋಗೋಕ್ಕೆ ಶುರು ಆಗ್ತಿದೆ. ಸೊ ಇವಾಗ ಲಾಜಿಕ್ ಇಷ್ಟೇ, 18,070ರಿಂದ 80 ಮೇಲೆ ಏನಾದರೂ ಶುರು ಆದರೆ ಕ್ಲೋಸ್ ಆಗೋಕ್ಕೆ ಐ ಥಿಂಕ್ ಇದು ಇನ್ನು 2,000ವರೆಗೂ ಹೋಗೋ ಸೂಚನೆಗಳಿರುತ್ತೆ. ಪ್ರೊವೈಡೆಡ್ ಗ್ಲೋಬಲ್ ಎಕಾನಮಿನೂ ಚೆನ್ನಾಗಿ ಸಪೋರ್ಟ್ ಮಾಡಬೇಕು, ಹಾಗೂ ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟ್ಸು ಸಪೋರ್ಟ್ ಆಗಬೇಕು. ಈಗ ಗ್ಲೋಬಲ್ ಸಪೋರ್ಟ್ ಅಂದಾಗ ನಾನು ಇನ್ನೊಂದು ಕ್ಲೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಕ್ರೂಡ್ ಆಯಿಲ್ 93-94 ಇತ್ತು ನಾವು 3 ದಿನ ಹಿಂದೆ ಮಾತಾಡ್ತಿರುವಾಗ. ಇವಾಗ ತಿರ್ಗಾ 100 ಹತ್ರ ಬಂದ್ಬಿಟ್ಟಿದೆ. ಸೊ $7 ಇನ್ಕ್ರೀಸ್ ಆಗಿದೆ. ಸೊ ದಟ್ಸ್ ಅಗೇನ್ ನಮಗೆ ಕ್ರೂಡ್ ಮೇಲೆ ಹೋಗ್ತಾ ಇದೆ ಅಂದರೆ ಅಗೇನ್ ಇಟ್ ಈಸ್ ಎ ಪ್ರಾಬ್ಲಮ್ಯಾಟಿಕ್. ಅದ್ರ ಜೊತೆಗೆ ಡಾಲರ್ ಇಂಡೆಕ್ಸ್ 108.70 ಡಾಲರ್ ಇಂಡೆಕ್ಸ್ ಅಲ್ಲಿಗೆ ಬಂದಿದೆ. ಸೊ ಅದು ಡಾಲರ್ ಇಂಡೆಕ್ಸ್ ಮೇಲೆ ಹೋಗ್ತಿದ್ರೆ ಅಗೇನ್ ದಟ್ ಈಸ್ ಒನ್ ನೆಗೆಟಿವ್. ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಲಾಜಿಕಲಾಗಿ ಹೇಳೋದು ಕರೆಕ್ಟ್ ಇದೆ, ಬಟ್ ರಿಯಾಲಿಟಿಲಿ ಮಾರ್ಕೆಟಿಂಗ್ ನಡೆಯಲ್ಲ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾರೆ, ಕೇಸ್ ಸ್ಟಡೀಸ್ ಅಂದರೆ ಡೌನ್ ಆಗ್ತಿದ್ರೆ ಇನ್ಫಾರ್ಮೇಷನ್ನು ಪ್ರೈಸಸ್ಸು ಕೆಳಗೆ ಬರುತ್ತೆ ಅನ್ನೋದು ಟೆಕ್ಸ್ಟ್ ಬುಕ್ ಡೆಫಿನೇಷನ್ನು. ಬಟ್ ರಿಯಾಲಿಟಿಲಿ ಡೌನ್ ಆದ್ರೂ ಮಾರ್ಕೆಟ್ ಕೆಳಗೆ ಬರಲ್ಲ, ಮೇಲೆ ಹೋಗುತ್ತೆ. ಸೊ ಮಾರ್ಕೆಟ್ ಜಾಬ್ ಇಸ್ ಟು ಸರ್ಪ್ರೈಸಸ್. ವೆನ್ ಇಟ್ ಸರ್ಪ್ರೈಸಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್. ಸೊ ಈ ಲಾಜಿಕಲ್ ಥಿಂಕಿಂಗ್ ನಾವು ಇದ್ದಾಗ ಪ್ರಾಬಬಿಲಿಟಿಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತು ಎಲ್ಲ ನಂಬರ್ಸ್ ನೋಟ್ ಮಾಡ್ಕೊಂಡು ನಾಳೆ ಪ್ರೋಗ್ರಾಮಲ್ಲಿ ನೀವು ನಂಗೆ ಹೇಳಬೇಕು ಹೇಗೆ ಇದು ವರ್ಕ್ ಆಯಿತು ಅಂತ. ಸೊ 1870 ಕೋಟಕ್ ಬ್ಯಾಂಕು, HDFC ಬ್ಯಾಂಕ್ ಆಯಿತು, ICICI ಬ್ಯಾಂಕ್ ಆಯಿತು, ಇನ್ನೊಂದು ಬ್ಯಾಂಕ್ ತೊಗೊಳ್ಳೋಣ. ಸೊ ದಟ್ ಬ್ಯಾಂಕಿಂಗ್ ನಿಫ್ಟಿ ನಾವು ಕ್ಲಿಯರಾಗಿ ಪ್ರಿಪೇರ್ ಆಗ್ತೀವಿ. ಈ ಥರ ಗುರುವಾರ ಹೊತ್ತು ನೀವು ಆಗಲೇಬೇಕು ಟ್ರೇಡ್ ಮಾಡಬೇಕು ಅಂದರೆ. ಈ ಥರ ಲೆವೆಲ್ಸ್ ನೀವು ಪ್ರಿಪೇರ್ ಆದರೆ ಡೆಫಿನೆಟ್ಲಿ ದೇರ್ ಕಮ್ಸ್ ಎ ಚಾನ್ಸಸ್ ಆಫ್ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಮೋರ್. 524 ಮೇಲೆ ಟ್ರೇಡ್ ಆಗಬೇಕು. ಇದು SBIಯಲ್ಲಿ 524. ನಿನ್ನೆ ಕ್ಲೋಸ್ ಆಗಿರೋದು 519.30. ಸೊ 524 ಮೇಲೆ ಟ್ರೇಡ್ ಆಗಿದ್ರೆ ಈ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಈಗ 9 ಕಾಲಿಗೆ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ಇನ್ನೊಂದು ಏನಾಗುತ್ತೆ ಬ್ಯಾಂಕ್ ನಿಫ್ಟಿಲಿ ಅಂದರೆ, ಈ 4 ಸ್ಟಾಕ್ಸ್ ಮೇಲೆ ಹೋಗ್ತಿದ್ರೆ 1 ಸ್ಟಾಕ್ ಡೌನ್ ಮಾಡುತ್ತೆ. ಸೊ ನಾವು ಇದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಬಿಗ್ ಪ್ಲೇಯರ್ಸ್ನ ನಾವು ಸ್ಮಾರ್ಟ್ ಮನಿ ಅಂತ ಕರಿತೀವಿ. ಇದು ದಲಾಲ್ ಸ್ಟ್ರೀಟಲ್ಲಿ ಹೇಳೋದು, ಇದು ನಾನು ಹೇಳ್ತಾ ಇಲ್ಲ.
ದೇ ಕಾಲ್ ಇಟ್ ಆಸ್ ಎ ಸ್ಮಾರ್ಟ್ ಮನಿ ಆ್ಯಂಡ್ ಎ ಡಮ್ ಮನಿ ಅಂತ. ಡಮ್ ಮನಿ ಅಂದರೆ ಗೊತ್ತಿಲ್ಲದೆ ಟ್ರೇಡ್ ಮಾಡಿ ಮನಿನ ಕಳ್ಕೋತೀರಾ ಅಂತ. ಸ್ಮಾರ್ಟ್ ಮನಿ ಅಂದರೆ ಸ್ಮಾರ್ಟ್ ಪೀಪಲ್ ನೋ ಹೌ ಟು ಮೇಕ್ ಮನಿ ಅಂತ. ಸೊ ಈ ಸ್ಮಾರ್ಟ್ ಮನಿ ಎಲ್ಲಿ ಹೋಗ್ತಿದೆ ಅನ್ನೋದನ್ನ ನೋಡೋದಕ್ಕೆ ನಾವು ಈ ಟೆಕ್ನಿಕಲ್ ಅನಾಲಿಸಿಸ್ನ ಚೆಕ್ ಮಾಡೋದು. ಸೊ ವೇರ್ ದ ಸ್ಮಾರ್ಟ್ ಮನಿ ಈಸ್ ಗೋಯಿಂಗ್, ವಿ ಹ್ಯಾವ್ ಟು ಫಾಲೋ ಇಟ್. ಟ್ರೆಂಡ್ ಅನ್ನೋದು ಒಂದು ಪದ ಇದೆ ಮಾರ್ಕೆಟಲ್ಲಿ. ಆಲ್ವೇಸ್ ಐಡೆಂಟಿಫೈ ದ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್, ನೆವರ್ ಬಗ್ ದ ಟ್ರೆಂಡ್ ಅಂತಾರೆ. ಸೊ ನೀವು ಟ್ರೆಂಡ್ನ ಕಂಡುಹಿಡಿಬೇಕು. ಸೊ ಟ್ರೆಂಡ್ ಕಂಡುಹಿಡಿಬೇಕು ಅಂದರೆ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ನಡೆಯುತ್ತೆ. 3 ಸ್ಟಾಕ್ಸ್ ಮೇಲೆ ಎತ್ಕೊಂಡು ಹೋಗ್ತಿದ್ರೆ ಈ ಸ್ಮಾರ್ಟ್ ಮನಿ ಏನು ಮಾಡುತ್ತೆ, ಡೌನ್ ಮಾಡಬೇಕು ಮಾರ್ಕೆಟ್ ಅಂದರೆ 2 ಸ್ಟಾಕ್ನ ಕೆಳಗೆ ತರ್ತಾರೆ. 2 ಸ್ಟಾಕ್ ಮೇಲೆ ಹೋಗ್ತಿದ್ರೆ 3 ಸ್ಟಾಕ್ನ ಕೆಳಗೆ ತೊಗೊಂಬರ್ತಾರೆ. ಸೊ ನೀವು ಇಲ್ಲಿ ಇವಾಗ ನೀವು ಫಸ್ಟೇ 9:15 ಮುಂಚೆನೆ ಯಾವ್ದು ಸರ್ ಈಗ ಹೋಗುತ್ತೆ, ಒಂದು ಮೇಲೆ ಯಾವ್ದು ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ಕೇಳಿದ್ರೆ ಅದು ನನಗಲ್ಲ, ಇಡೀ ಪ್ರಪಂಚದಲ್ಲಿ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಅದು ಮಾರ್ಕೆಟಲ್ಲಿ ಕ್ಲೂ ಸಿಗುತ್ತೆ. ಸೊ ಇವಾಗ ನಾನು ಇದು ಹೇಳಿದ್ದೀನಿ ನೋಡಿ, ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಅಂತ. ನಾಳೆ ನಮಗೆ ಇದ್ರ ಬಗ್ಗೆ ಮಾತಾಡೋಣ, ಏನಾಗಿರ್ಬೋದು ಇವತ್ತು ಅಂತ. ಸೊ ಏನಾದರೂ 5 ಸ್ಟಾಕ್ಸ್ ಬ್ಯಾಂಕ್ ನಿಫ್ಟಿಲಿ ಎಲ್ಲ ಪಾಸಿಟಿವ್ ಆಗಿ ಹೋದರೆ ದೆನ್ ಒಂದು 700-800 ಪಾಯಿಂಟ್ ಮೇಲೆ ಹೊಟ್ಟೋಗುತ್ತೆ. 5 ಸ್ಟಾಕ್ಸ್ ಏನಾದರೂ ಕೆಳಗೆ ಬಂದರೆ 700-800 ಪಾಯಿಂಟ್ ಕೆಳಗೆ ಬರುತ್ತೆ. ಇದು ಕೆಲವು ದಿನಗಳಲ್ಲಿ ಬರುತ್ತೆ, ವರ್ಷದಲ್ಲಿ ಪ್ರತಿ ದಿನಗಳಲ್ಲಿ ಆಗಲ್ಲ. ಸೊ ಇವತ್ತೇನಾಗುತ್ತೆ, ಯಾವ ಸ್ಟಾಕ್ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಆಗ್ತಿದೆ ಅನ್ನೋದು ನೋಡ್ಬೇಕು ನೀವು. ಸೊ ವೀಕ್ಷಕರು ಏನು ಮಾಡಬೇಕು, ಟ್ರೇಡರ್ಸ್ ಅಂದರೆ ಈಗ ಬ್ಯಾಂಕ್ ನಿಫ್ಟಿಲಿ ಒಂದು 3 ಸ್ಟಾಕ್ಸ್ ನಮ್ಮ ನಂಬರ್ಗಿಂತ ಮೇಲೆ ಟ್ರೇಡ್ ಆಗ್ತಿದ್ರೆ ಇದು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಇವತ್ತು. ಆಮೇಲೆ ಇವಾಗ ಇನ್ನೊಂದು ಯಾವುದೋ ಸ್ಟಾಕ್ ನಮ್ಮ ನಂಬರ್ಗಿಂತ ಮೇಲೆ ಹೋಗ್ತಿಲ್ಲ ಅಂದರೆ ಅವಾಗ ಅವ್ರಿಗೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ನಡೀತಿದೆ. ಸೊ ಅಂದರೆ ಈ ಸ್ಟಾಕ್ನ ಸ್ವಲ್ಪ ಓಲ್ಡಲ್ಲಿ ಇಟ್ಕೊಂಡ್ಬಿಟ್ಟು 3 ಸ್ಟಾಕ್ನ ಎತ್ತಿದ್ದಾರೆ ಮೇಲೆ, ಆ ನಂಬರ್ ಮಧ್ಯಾಹ್ನಕ್ಕೆ ತಿರ್ಗಾ ರಿವರ್ಸ್ ಆಗಿಬಿಡುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೂ ಸ್ವಲ್ಪ ನಮ್ಮ ಮಾರ್ಕೆಟ್ ಡಲ್ ಇರುತ್ತೆ. ಸೊ ಮಾರ್ಕೆಟ್ ಮೂವ್ಮೆಂಟ್ಸ್ ಅಗೇನ್ ಸ್ಟಾರ್ಟ್ ಆಗೋದೇ ಮಧ್ಯಾಹ್ನದ ಮೇಲೆ, 2 ಗಂಟೆ ಮೇಲೆ. ಅಂಡ್ ಓಲ್ಡ್ ಆಗಿರೋದನ್ನು ಕೂಡ ಮಧ್ಯಾಹ್ನದ ಮೇಲೆ ಆಬ್ವಿಯಸ್ಲಿ ಆಗಬಹುದು ಪಾಸಿಟಿವ್ ಆಗಿ. ಖಂಡಿತ ಏನ್ ಬೇಕಾದ್ರೂ ಚೇಂಜಸ್ ಆಗುತ್ತೆ, ಆದ್ರೆ ಕ್ಲೀನ್ ಆಗಿ ಕ್ಲೂ ಸಿಗುತ್ತೆ. ಇದು ನಾನು ಹೇಳ್ತಾ ಇರೋದು ಬ್ಯಾಕ್ ಟೆಸ್ಟಿಂಗ್ ಆಫ್ ಎ ಡೆಕೇಡ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದ್ರಿಂದ ಈ ತರ ಸಣ್ಣ ಸಣ್ಣ ಕ್ಲೂ ಅದೇ ಹೇಳ್ತಾರಲ್ಲ, ನಾವು ಬಿಗ್ ಸಕ್ಸಸ್ ಮಾಡಬೇಕು ಅಂತ ಹೊರಟ್ರೆ ಚಿಕ್ಕ ಕೆಲಸಗಳನ್ನ ಮಾತ್ರ ನಾವು ನೋಡಬೇಕು. ಚಿಕ್ಕದನ್ನ ಬೇಸಿಕ್ಸ್ನ ನಾವು ಕರೆಕ್ಟಾಗಿ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ನಾವು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಪಡಿಬೋದು. ಸೊ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಇವತ್ತು ಒಂಚೂರು ಚೆಕ್ ಮಾಡಬೇಕು. ಸೊ SBI 524 ನಂಬರು ಮ್ಯಾಜಿಕಲ್ ನಂಬರ್ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ನಮಗೆ ನೋಡಿ ಕ್ಲಿಯರ್ ಆಗಿ ಇದರಿಂದ ಏನು ಅರ್ಥ ಆಯಿತು ಅಂದರೆ, ಬ್ಯಾಂಕ್ ನಿಫ್ಟಿ ನಿಂತಿರೋದೇ ಈ ಬ್ಯಾಂಕಿಂಗ್ ಸ್ಟಾಕ್ಸ್. ಆ್ಯಂಡ್ ಬ್ಯಾಂಕ್ ನಿಫ್ಟಿಲಿ ಇವತ್ತು ಲಾಸ್ಟ್ ಗುರುವಾರ ಎಷ್ಟು ಟರ್ನ್ ಓವರ್ ಆಗುತ್ತೆ ಅಂದರೆ, ನಾಳೆ ಬೆಳಗ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ಲಕ್ಷ ಕೋಟಿ ಟರ್ನ್ ಓವರ್ ಆಗಿದೆ. ಈ ನಂಬರ್ಸಿಂದ ಏನು ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ಏನಾಗುತ್ತೆ, ಈಗ ನಂಬರ್ಸ್ ನಾನು ಹೇಳಿದೆ, ಮ್ಯಾಜಿಕಲ್ ನಂಬರ್ ಹೇಳಿದ್ರೆ ಮಧ್ಯಾಹ್ನ ಮೇಲೆ ಏನಾಗ್ಬೋದು, ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಏನಾಗ್ಬೋದು, ಸ್ಮಾರ್ಟ್ ಮನಿ ಏನಾಗ್ಬೋದು ಅಂತ ಹೇಳಿದೆ. ಇಲ್ಲಿ ಪ್ರಾಬ್ಲಮ್ ಬರೋದೇನು ಅಂದರೆ ಎಕ್ಸಿಕ್ಯೂಷನ್ ಆ ಲೆವೆಲ್ಗೆ ಮಾಡಬೇಕು ಅಂದರೆ ನಿಮಗೆ ವಿಲ್ ಪವರ್ ಇರಬೇಕು. ಆಮೇಲೆ ಎಷ್ಟು ರಿಯಲಿಸ್ಟಿಕ್ ಆಗಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಅನ್ನೋದು ಬರುತ್ತೆ. ಸೊ ಇದು ಇಂಟ್ರಾಡೇ ಇವತ್ತಿಗೆ ಮಾಡ್ತಿರೋದ್ರಿಂದ, ಸೊ ಇಂಟ್ರಾಡೇಲಿ ನಿಮಗೆ 0.5% ನೀವೇನಾದ್ರೂ ಕ್ಯಾಚ್ ಮಾಡಿದ್ರೆ 0.5% ಸಿಕ್ಕಿದ್ರೆ ಐ ಥಿಂಕ್ ಯು ಆರ್ ಎ ಬೆಸ್ಟ್ ಟ್ರೇಡರು. ಏನೋ ಒಂದು 0.5% ಸಿಕ್ತು ಅಂತ, ಅದರಿಂದ 1%, 2%, 3% ಸಿಕ್ತು ಅಂದರೆ ಬೋನಸ್ ನಿಮಗೆ. ಸೊ 0.5% ಮೇಲೆ ಏನಾದರೂ ನಿಮಗೆ 0.5%, 1/4% ಒಂದು ಸ್ಟಾಕಲ್ಲಿ ಸಿಕ್ತು ಅಂದರೆ ಐ ಥಿಂಕ್ ಯು ಆರ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಥಿಂಗ್. ಇದು ಬ್ಯಾಂಕ್ ನಿಫ್ಟಿಲಿ ಸಿಗೋಕ್ಕಾಗಲ್ಲ. ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು 39,000 ಇರೋದು, ಅಲ್ಲಿ 1% ಅಂದ್ರೆ 350 ಪಾಯಿಂಟ್. ಸೊ ಕೊನೆ ದಿನಗಳಲ್ಲಿ, ಗುರುವಾರ ಅನ್ನೋ ಕೊನೆ ದಿನಗಳಲ್ಲಿ ಬ್ಯಾಂಕ್ ನಿಫ್ಟಿಲಿ ಏನೋ ನೀವು 100 ಪಾಯಿಂಟ್ ಕ್ಯಾಚ್ ಮಾಡ್ತೀರಾ ಅಂದ್ಕೊಳ್ಳಿ. ಪ್ರೊಫೆಷ್ನಲ್ ಟ್ರೇಡರ್ಸು 1000 ಪಾಯಿಂಟ್ ಕ್ಯಾಚ್ ಮಾಡಲ್ಲ. ಅವ್ರು ಕ್ಯಾಚ್ ಮಾಡೋದೇ ಒಂದು 50 ಪಾಯಿಂಟು, 100 ಪಾಯಿಂಟು, 150 ಪಾಯಿಂಟು. ಏನಕ್ಕೆ ಅಂದರೆ 1000 ಪಾಯಿಂಟ್ಸ್ನು ಕ್ಯಾಚ್ ಮಾಡಬಹುದಾ? 1000 ಪಾಯಿಂಟು ಕ್ಯಾಚ್ ಮಾಡ್ಬೋದು, 2000 ಪಾಯಿಂಟು ಕ್ಯಾಚ್ ಮಾಡ್ಬೋದು. ಆದರೆ ಈ 50, 100, 200 ಪಾಯಿಂಟ್ ಏನಕ್ಕೆ ಕ್ಯಾಚ್ ಮಾಡ್ತಾರೆ ಪ್ರೊಫೆಷ್ನಲ್ ಟ್ರೇಡರ್ಸ್ ಅಂದರೆ, ಅವರು ಬಿಗ್ ಇನ್ವೆಸ್ಟ್ಮೆಂಟ್ ತೊಗೊಂಡ್ಬರ್ತಾರೆ ಆ್ಯಂಡ್ ದೇ ನೋ ರಿಸ್ಕ್ ಮ್ಯಾನೇಜ್ಮೆಂಟ್. ಈ ರಿಟೇಲ್ ಕ್ಲೈಂಟ್ ಏನು ಮಾಡ್ತಾರೆ, ದುಡ್ಡನ್ನ ಕಡಿಮೆ ತೊಗೊಂಡ್ಬರ್ತಾರೆ, ಪಾಯಿಂಟ್ಸ್ ಜಾಸ್ತಿ ತೊಗೋಬೇಕು ಅಂತ ಹೊರಡ್ತಾರೆ. ನೋಡಿ ಇಲ್ಲಿ ಎಷ್ಟು ಡಿಫರೆನ್ಸ್ ಇದೆ. ಈಗ ಅವ್ರ ಹತ್ರ ಸ್ಮಾರ್ಟ್ ಮನಿ ಹತ್ರ ತುಂಬ ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ ಅವ್ರ ಹತ್ರ ಇದೆ ಅಂದ್ಬಿಟ್ಟು ನಾವು ಜಾಸ್ತಿ ಕ್ಯಾಪಿಟಲ್ ಮಾಡಬಾರ್ದು. ಸೊ ಇಲ್ಲಿ ಅವ್ರವ್ರ ಕೆಪಾಸಿಟಿ, ಅವ್ರವ್ರ ರಿಸ್ಕ್ ಲೆವೆಲ್ಲು, ಅವ್ರವ್ರ ಫ್ಯಾಮಿಲಿಯ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಅಡ್ವೈಸರ್ ಏನು ಕೊಟ್ಟಿರ್ತಾರೆ ಅಡ್ವೈಸು, ಇದ್ರ ಮೇಲೆ ಗಮನದಲ್ಲಿ ಇಟ್ಕೊಂಡಾಗ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ನೋಡಿ ಒಂದು ಉದಾಹರಣೆ, ಸಿಂಪಲ್ ಉದಾಹರಣೆ ಕೊಡ್ತೀನಿ. HDFC ಬ್ಯಾಂಕು ನಾನು 1474 ಮ್ಯಾಜಿಕಲ್ ನಂಬರ್ ಅಂತ ಹೇಳಿದ್ದೀನಿ. ಇಲ್ಲಿ 1% ಅಂದರೆ 14 ರೂಪಾಯಿ. ಯಾಕಂದರೆ ಇದು 1400 ರೂಪಾಯಿ ಸ್ಟಾಕ್ ಆಗಿರೋದ್ರಿಂದ 1% 14 ರೂಪಾಯಿ. 0.5%
10% 7 ರೂಪಾಯಿ. ಸೊ ನಿಮ್ಗೆ 7 ರೂಪಾಯಿ ಒಂದು ಕ್ಯಾಚ್ ಮಾಡೋಕ್ಕಾಗುತ್ತೆ ಅಂದರೆ ದಟ್ಸ್ ಅ ಫ್ಯಾಂಟಾಸ್ಟಿಕ್ ಅನಾಲಿಸಿಸ್. ಈಗ 1474 ಮೇಲೆ ಟ್ರೇಡ್ ಆಗ್ತಿದೆ, 74 ಮೇಲೆ ಟ್ರೇಡ್ ಆಗ್ತಿದೆ ಅಂದರೆ ಒಂದು 7 ಪಾಯಿಂಟ್ ಸಿಕ್ತು ಅಂದರೆ ನಿಮ್ಗೆ 1481 ಆಯಿತು. ನೀವು 81ಕ್ಕೆ ಆಚೆ ಬಂದುಬಿಡ್ಬೇಕು. ನೀವು ಇಲ್ಲೇನಾಗುತ್ತೆ ಅಂದರೆ 99% ಆಫ್ ದ ಪೀಪಲ್ ಏನು ಮಾಡ್ತಾರೆ, 1480 ಹೋದಾಗ ಪ್ರಾಫಿಟಲ್ಲಿ ಇರ್ತಾರೆ. ಆಸೆ ಬರುತ್ತೆ ನೋಡಿ. ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ 2 ಪದ ಇದೆ, ಗ್ರೀಡ್ ಆ್ಯಂಡ್ ಫಿಯರ್ ಅಂತ. ಆ ಗ್ರೀಡ್ ಏನು ಮಾಡುತ್ತೆ ಅಂದರೆ 1480 ಹೋದಾಗ 85 ಹೋಗ್ಲಿ, 1490 ಹೋಗ್ಲಿ ಅಂತ ಅನ್ಕೊಂತೀವ. ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಅದೇನಾಗುತ್ತೆ 1460ಕ್ಕೆ ಬರುತ್ತೆ. ಸೊ ನಿಮ್ಮ ಪ್ರಾಫಿಟ್, ನೋಷನಲ್ ಪ್ರಾಫಿಟ್ ಏನಿರುತ್ತೆ ಅದು ತಿರ್ಗಾ ಡೌನ್ ಆಗಿಬಿಡುತ್ತೆ. ಸೊ ನೀವು ಯಾವಾಗ ಎಂಟ್ರಿ ಮಾಡ್ತೀರೋ, ನೀವು ಎಷ್ಟಕ್ಕೆ ಎಕ್ಸಿಟ್ ಮಾಡ್ತೀರೋ ಅನ್ನೋದನ್ನ ತಿಳ್ಕೊಬೇಕು. ಸೊ ನಮ್ಮ ವೀಕ್ಷಕರಿಗೆ ಇವತ್ತು ಗ್ರೇಟೆಸ್ಟ್ ಲರ್ನಿಂಗ್ ಎಲ್ಲ ಕ್ಲೂಸ್ ಅವ್ರಿಗೆ ಸಿಗ್ತಾ ಇದೆ. ಬಿಫೋರ್ ಯು ಎಂಟರ್ ದ ಮಾರ್ಕೆಟ್ ಯು ಶುಡ್ ನೋ ವೆನ್ ಟು ಎಕ್ಸಿಟ್ ದ ಮಾರ್ಕೆಟ್. ಎಲ್ಲರೂ ಬೈಯಿಂಗ್ನೇ ತುಂಬ ಗಮನ ಕೊಡ್ತಾರೆ. ಮಾರ್ಕೆಟಲ್ಲಿ ಗೆಲ್ಲಬೇಕಂದ್ರೆ ಸೆಲ್ಲಿಂಗ್ ಕಲ್ತ್ಕೋಬೇಕು ನಾವು, ಯಾವ ಪ್ರೈಸ್ಗೆ ಸೆಲ್ ಮಾಡಬೇಕು ಅಂತ. ಸೊ ನನ್ನ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ 4-5 ಪಾಯಿಂಟ್ ಸಿಗ್ತಾ ಬಂದ್ಬಿಡಬೇಕು. ಅದು 20 ಪಾಯಿಂಟ್ ಅದ್ರ ಆದ್ಮೇಲೆ ಹೋಗಲಿ. ಅವಾಗ ಏನು ಮಾಡೋದು ಸರ್? ಎಲ್ಲರದು ಮೇಜರ್ ಕ್ವಶನ್. ನಾನು ಲಾಸ್ಟ್ 1 ಡೆಕೇಡಿಂದ ನೋಡ್ತಾ ಇದ್ದೀನಲ್ಲ, ಎಲ್ಲ ಕ್ಲೈಂಟ್ಸ್, ಸಾವಿರಾರು ಕ್ಲೈಂಟ್ಸ್, ಅವ್ರು ಹೇಳೋದೇನು ಅಂದರೆ, ಇವಾಗ ನಾನು ಪ್ರಾಫಿಟ್ ಬೇಗ ಬುಕ್ ಮಾಡಿದೆ ಅಂದರೆ, ನೀವು ಹೇಳ್ದಂಗೆ ಒಂದು 8 ಪಾಯಿಂಟ್ 10 ಪಾಯಿಂಟಲ್ಲಿ ನಾನು ಆಚೆ ಬಂದೆ. ಅದು ನೋಡಿದ್ ನಾನು ಬಂದ ಮೇಲೆ ಇನ್ನೊಂದು 20 ಪಾಯಿಂಟ್ ಮೇಲೆ ಹೋಯ್ತು. ಏನು ಮಾಡೋದು ಅಂತಾರೆ, ಶಟ್ ಡೌನ್ ಮಾಡಬೇಕು ಲ್ಯಾಪ್ಟಾಪ್ನ, ಅಕೌಂಟ್ನ ಕ್ಲೋಸ್ ಮಾಡಬೇಕು, ಲಾಗೌಟ್ ಮಾಡಬೇಕು. ಯಾಕಂದರೆ ಇವತ್ತಾಗಲಿಲ್ಲ ಅಂದ್ರೆ ನಾಳೆ ಇದೆಯಲ್ಲ. ಒಂದು ದಿನದಲ್ಲಿ ನಾನು ಏನೋ ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಸಸ್ಟೈನಬಿಲಿಟಿ ಅನ್ನೋ ಪದ ತುಂಬ ಇಂಪಾರ್ಟೆಂಟ್. ನಾವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, ನಾನಲ್ಲಿ ಒಂದು ಲಾಂಗ್ ಟರ್ಮ್, ನಾನು ಇನ್ನೊಂದು 10 ವರ್ಷ ಇರ್ತೀನಿ ಪ್ರೊಫೆಷನ್ ಅಂದರೆ ಮಾತ್ರ ಎಂಟರ್ ಆಗಬೇಕು. ಸೊ ನಾ ಎಲ್ಲ ವೀಕ್ಷಕರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು, ಇದು ಅವರೇ ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡ್ಬೋದು, ಯಾರು ಅನಾಲಿಸಿಸು ಅವ್ರಿಗೆ ಬೇಕಾಗಿಲ್ಲ. ಈ ಥರ ಕ್ಲೂಸ್ ತಗೊಳ್ಳಿ ಅಷ್ಟೇ. ಆದರೆ ನೀವೇ ಬ್ಯಾಕ್ ಟೆಸ್ಟಿಂಗ್ ಮಾಡಿ, ನೀವೇ ರಿಸರ್ಚ್ ಮಾಡಿ, ನಾನು ಇನ್ನೊಂದು 10 ವರ್ಷ ಈ ಪ್ರೊಫೆಷನಲ್ಲಿ ಇರಬೇಕು ಅಂತ ಫಸ್ಟು ನೀವು ಮನಸ್ಸಲ್ಲಿ ಅನ್ಕೋಬೇಕು. ಆ ಗುರಿ ಇಟ್ಕೊಂಡ್ರೆ ಐ ಥಿಂಕ್ ಈ ನಂಬರ್ಸ್ ಏನು ಹೇಳಿದೀವೋ ನೀವು ಅದನ್ನ ಪ್ರಾಪರ್ ಎಕ್ಸಿಕ್ಯೂಟ್ ಮಾಡಿದ್ರೆ ನಾಳೆ ಬಂದು ತಿಳಿಸೋಣ ಏನಾಗುತ್ತೆ, ಈ ನಂಬರ್ಸ್ ಏನಾಗಿದೆ ಅಂತ. ಯಾಕಂದ್ರೆ ಅಲ್ಲೇ ಅಕೌಂಟಬಿಲಿಟಿ ಬರೋದು. ಆ ನಂಬರ್ಸ್ಗೆ ಏನಾಯ್ತು, 0.5% ಏನಾಯ್ತು, ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಏನಾಯ್ತು ಅಂತ ನಾಳೆ ತಿಳಿಸ್ಕೊಳ್ಳೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಸಾಕಷ್ಟು ಕ್ಲೂ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ವೀಕ್ಷಕರೇ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಶೇರ್ ಮಾರ್ಕೆಟ್ ಕುರಿತಾದಂತಹ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.